ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹೆಮ್ನಿಕ್ಸ್ ಒನ್ ಝೋನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಈಸ್ ಯೂನಿವರ್ಸಲ್ ಸ್ಟೈಲಸ್ ಪೆನ್. ಬ್ರೋ ಬ್ರೋ ಇಲ್ಲಿ ಇಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬ್ರೋ ನನ್ನ ಹತ್ರ ಆಲ್ರೆಡಿ ಬೆರಳುಗಳು ಆಯ್ತಲ್ಲ, ಸೊ ಮತ್ತೇನಿಕ್ಕೆ ಅದು? ಅಣ್ಣ ಮೊದಲು ಫುಲ್ ವಿಡಿಯೋ ನೋಡೋಣ, ಆಮೇಲೆ ಮಾತಾಡೋಣ. ಅಲ್ಲಿ ತನಕ ಅಲ್ಲಿ ತನಕ then why should you want to wait? Let's drop into video. ಓಕೆ, ಮೊದಲನೇದಾಗಿ ಸ್ಟೈಲಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಅವ್ನು ಹೇಳ್ದಂಗೆ ಏನಕ್ಕೆ ಈ ಸ್ಟೈಲಸ್ ಅಂತ ತಿಳ್ಕೊಬಿಡೋಣ. ಸೊ ಸ್ಟೈಲಸ್ ಅಂದ್ರೆ ಏನಿಲ್ಲ, ಸೊ ನಮ್ಮ ಇನ್ಸ್ಟೆಡ್ ಆಫ್ ನಮ್ಮ ಫಿಂಗರ್ ಬದಲಾಗಿ ಯೂಸ್ ಮಾಡೋದಷ್ಟೇ. ಸೊ ನಮ್ಮ ಡೇ ಟು ಡೇ ವಿಡಿಯೋ ಸ್ಕ್ರಾಲಿಂಗ್ ಮಾಡೋದಾಗಿರ್ಬೋದು, ಮೊಬೈಲಲ್ಲಿ ಎಡಿಟಿಂಗ್ ಮಾಡೋರ್ಗಾಗಿರ್ಬೋದು, ಮತ್ತು ಮೊಬೈಲಲ್ಲಿ ಡ್ರಾಯಿಂಗ್ ಮಾಡೋರಾಗಿರ್ಬೋದು, ಸೊ ಅವ್ರಿಗೆ ಸೊ ನಮ್ಮ ಬೆರಳಲ್ಲಿ ಸೊ ಯೂಸ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗಿರ್ಬೋದು, ಅಂಥವ್ರಿಗೆ ಈ ಸ್ಟೈಲಸ್ ಯೂಸ್ ಮಾಡೋದ್ರಿಂದ ಅವರ ಟಾಸ್ಕ್ ಈಸಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಮತ್ತು ಈ ಸ್ಟೈಲಸಲ್ಲಿ ಕೂಡ 2 ಟೈಪ್ಸ್ ಆಫ್ ಸ್ಟೈಲಸ್ ಸಿಗುತ್ತೆ. ಮೊದಲನೇದು ಬಂದು ಯೂನಿವರ್ಸಲ್ ಸ್ಟೈಲಸ್ ಪೆನ್, ಮತ್ತು ಎರಡನೇದು ಬಂದು ಆಕ್ಟಿವ್ ಸ್ಟೈಲಸ್ ಪೆನ್ ಅಂತ. ಸೊ ಯೂನಿವರ್ಸಲ್ ಸ್ಟೈಲಸ್ ಪೆನ್ ಅಂದರೆ, ಸೊ ಈ ನನ್ನ ಹತ್ರ ಇರೋ ಈ ಸ್ಟೈಲಸ್ ಪೆನ್ಗೆ ಯಾವುದೇ ಥರ ಬ್ಯಾಟ್ರಿ ಬೇಡ, ರೀಚಾರ್ಜ್ ಬೇಡ, ಜಸ್ಟ್ ಕ್ಯಾಪ್ ಓಪನ್ ಮಾಡ್ತಾ ಯೂಸ್ ಮಾಡ್ತಾ ಇರೋದು. ಸೊ ಈ ಪೆನ್ನ ನಾವು ನಮ್ಮ ಮೊಬೈಲ್ಸ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಸೊ ಲ್ಯಾಪ್ಟಾಪ್ ಆಗಿರ್ಬೋದು, ಯಾವುದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಮತ್ತು ಈ ಸ್ಟೈಲಸ್ ಬಗ್ಗೆ ಮಾತಾಡೋದಾದರೆ ಇದು ಆಕ್ಟಿವ್ ಸ್ಟೈಲಸ್ ಪೆನ್. ಸೊ ಇದರ ಪ್ರೈಸ್ ಕೂಡ ಹೈ ಆಗಿರುತ್ತೆ, ಮತ್ತು ಇದು ಬಂದು ರೀಚಾರ್ಜಬಲ್ ಆಗಿದೆ. ಮತ್ತು ಈ ಸ್ಟೈಲಸ್ ಬಂದು ಪರ್ಟಿಕ್ಯುಲರ್ ಮಾಡಲ್ ಅಂತ ಇರುತ್ತೆ. ಸೊ ಆ ಮಾಡಲ್ ಬಿಟ್ಟು ಬೇರೆ ಮಾಡಲ್ಗೆ ಇದು ವರ್ಕ್ ಆಗೋಲ್ಲ. ಲೈಕ್ ಸೊ ಈ ಸ್ಟೈಲಸ್ ಬಂದು ಲೆನೋವೋ ಐಡಿಯಾ ಟ್ಯಾಬ್ ಪ್ರೋದು. ಸೊ ಈ ಸ್ಟೈಲಸ್ ಲೆನೋವೋ ಟ್ಯಾಬ್ ಪೆನ್ ಪ್ಲಸ್ ಅಂತ. ಇದು ಪರ್ಟಿಕ್ಯುಲರ್ಲಿ ಆ ಟ್ಯಾಬ್ಲೆಟಿಗೆ ಮಾತ್ರ ಯೂಸ್ ಆಗೋದು, ಸೊ ಬೇರೆ ಟ್ಯಾಬ್ಲೆಟಿಗೆ ಯೂಸ್ ಆಗಲ್ಲ. ಸೊ ಇದು ಬಂದು ಆಕ್ಟಿವ್ ಸ್ಟೈಲಸ್ ಪೆನ್ನ ಕಾಸ್ಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಕಂಪೇರ್ ಮಾಡಿದ್ರೆ ಈ ಯೂನಿವರ್ಸಲ್ ಸ್ಟೈಲಸ್ ಪೆನ್ಗೆ ಇದು ಬಂದು ಎಲ್ಲ ಡಿವೈಸಲ್ಲೂ ಯೂಸ್ ಆಗುತ್ತೆ. ಇದ್ರ ಪ್ರೈಸ್ ಬಂದು ರಿಯಲಿ ತುಂಬ ಕಮ್ಮಿ ಇರುತ್ತೆ. ಸೊ ಮತ್ತು ಈ ಆಕ್ಟಿವ್ ಸ್ಟೈಲಸ್ ಪೆನ್ನಲ್ಲಿ ಕೂಡ 2 ಟೈಪ್ಸ್ ಸಿಗುತ್ತೆ. ಮೊದಲನೇದು ರೀಚಾರ್ಜಬಲು, ನಿಮಗೆ ಗೊತ್ತಿರೋದಾಗೆ. ಸೊ ಅದು ಕೂಡ ರೀಚಾರ್ಜಬಲ್ ಇರುತ್ತೆ. ಇದು ಬಂದ್ಬಿಟ್ಟು ಪರ್ಟಿಕ್ಯುಲರ್ ಮಾಡಲ್ಗೆ ಮಾತ್ರ ವರ್ಕ್ ಆಗುತ್ತೆ. ಆದರೆ ಇದರಲ್ಲೇ ಯೂನಿವರ್ಸಲ್ ಆಕ್ಟಿವ್ ಸ್ಟೈಲಸ್ ಪೆನ್ ಅಂತ ಬರುತ್ತೆ, ಅದು ಎಲ್ಲ ಥರ ಮಾಡಲ್ಗೆ ಯೂಸ್ ಆಗುತ್ತೆ. ಸೊ ಇದಿಷ್ಟು ಬೇಸಿಕ್ ಆಯ್ತಾ ಸ್ಟೈಲಸ್ ಪೆನ್ದು. ಮತ್ತು ಈ ಸ್ಟೈಲಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ, ಬನ್ನಿ. ಮೊದಲನೇದಾಗಿ ಈ ಸ್ಟೈಲಸ್ ಪೆನ್ನ ಫಸ್ಟ್ ಲುಕ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಸೊ ಫಸ್ಟ್ ಲುಕ್ಕಲ್ಲೇ ನನಗೆ ಇಂಪ್ರೆಸಿವ್ ಅನ್ನಿಸ್ತು. ಬಿಕಾಸ್ ಇದರ ಬಾಡಿ ಬಂದು ಫುಲ್ಲಿ ಮೆಟಲ್ ಆಗಿದೆ. ಸೊ ಯಾವುದೇ ಥರ ಹೆವಿ ವೆಯ್ಟ್ ಕೂಡ ಫೀಲ್ ಆಗೋಲ್ಲ. ಮತ್ತು ಇದನ್ನೇನಾದ್ರು ಡ್ರಾಪ್ ಮಾಡಿದ್ರೆ ಸೊ ಯಾವುದೇ ಡ್ಯಾಮೇಜ್ ಆಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಮತ್ತು ಇದು ಮೆಟಲ್ ಆಗಿರೋದ್ರಿಂದ ಫಿನಿಶಿಂಗ್ ಕೂಡ ಹೆವಿ ಪ್ರೀಮಿಯಮ್ ಆಗಿ ಅನಿಸುತ್ತೆ. ಸೊ ನಾವು ಕೈಯಲ್ಲಿ ಹೋಲ್ಡ್ ಮಾಡುವಾಗ ರಿಯಲಿ ಪ್ರೀಮಿಯಂ ಫೀಲ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಂತರ ಈ ಪೆನ್ನ ಫ್ಯೂಚರ್ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ಈ ಪೆನ್ ಬಂದು ಫುಲ್ಲಿ ಮೆಟಲ್ ಬಾಡಿ ಆಗಿರುತ್ತೆ. ಮತ್ತು ಈ ಕ್ಯಾಪ್ ಕೂಡ ಮ್ಯಾಗ್ನೆಟಿಕ್ ಕ್ಯಾಪ್ ಕೊಟ್ಟಿದ್ದಾರೆ. ಅದು ರಿಯಲಿ ಆ್ಯಕ್ಚುಲಿ ಗುಡ್. ಜಸ್ಟ್ ಅವು ನಿಯರ್ ತಗೊಂಡು ಹೋಗ್ತಿದ್ದಂಗೆ ಅದೇ ಲಾಕ್ ಆಗುತ್ತೆ. ಇಟ್ ವಾಸ್ ರಿಯಲಿ ಕ್ರೇಜಿ. ಮತ್ತು ಇನ್ನೊಂದು ಇದರ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ಬೇಕು ಅಂದರೆ, ಸೊ ಜಸ್ಟ್ ನಾವು ಬ್ಯಾಕ್ ಸೈಡ್ ಕ್ಯಾಪ್ನ ಓಪನ್ ಮಾಡಿದ್ರೆ ನಮಗೆ ಒಂದು ಎಕ್ಸ್ಟ್ರಾ ಟಿಪ್ ಕೊಟ್ಟಿದ್ದಾರೆ. ಇಟ್ ವಾಸ್ ರಿಯಲಿ ಕ್ರೇಜಿ ಆಯಿತಾ. ಸೊ ಅಷ್ಟು ಕಾಸ್ಟ್ಲಿ ಆಗಿರೋ ಆಕ್ಟಿವ್ ಸ್ಟೈಲಸ್ ಪೆನ್ ತೊಗೊಂಡಾಗಲೇ ಅವರು ಅಷ್ಟು ಅಮೌಂಟ್ ಪೇ ಮಾಡಿದಾಗ ಒಂದು ಎಕ್ಸ್ಟ್ರಾ ಸ್ಟೈಲಸ್ ಟಿಪ್ ಕೊಡ್ತಾರೆ. ಸೊ ಈ ಪ್ರೈಸಲ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಕೊಟ್ಟಿದ್ದಾರೆ, ರಿಯಲಿ ಕ್ರೇಜಿ. ಮತ್ತು ಇದನ್ನ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ಯಾವುದೇ ಥರ ಸ್ಪೇಸ್ ಜಾಸ್ತಿ ಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಜಸ್ಟ್ ಒಂದು ಪ್ಯಾಕೆಟ್ ಒಳಗೆ ಹಾಕೊಂಡು ಹೋಗ್ತಾ ಇರೋದು ಅಷ್ಟೇ. ಜಾಸ್ತಿ ಸ್ಪೇಷನ್ ಇದಕ್ಕೆ ಯೂಸ್ ಆಗೋಲ್ಲ. ಇನ್ನು ಈ ಪೆನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಸೊ ರಿಯಲಿ ಕ್ರೇಜಿ. ಸೊ ಮೊಬೈಲಲ್ಲಿ ಯೂಸ್ ಮಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಅಂದರೆ ಹೆವಿ ಸ್ಮೂತ್ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ರಿಯಲಿ ಗುಡ್. ಬಿಕಾಸ್ ಅಕ್ಯುರೇಟಾಗಿ ಕೂಡ ಅಷ್ಟೊಂದು ಇದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಓಕೆ, ಈ ಪ್ರೈಸ್ ರೇಂಜಲ್ಲಿ ಅದಕ್ಕಿಂತ ಜಾಸ್ತಿಯಾಗೆ ಕೊಟ್ಟಿದ್ದಾರೆ. ಮತ್ತು ಯೂಸ್ ಮಾಡುವಾಗ ಸೊ ತುಂಬ ಸ್ಮೂತಾಗಿ ಫೀಲ್ ಆಗುತ್ತೆ.
ಸೊ ಮೊಬೈಲಲ್ಲಿ ಜಾಸ್ತಿ ಎಡಿಟ್ ಯಾರು ಮಾಡ್ತಾರೆ ಸೊ ಅವ್ರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಮತ್ತು ಜಾಸ್ತಿ ಮೊಬೈಲಲ್ಲಿ ಯಾರು ಡ್ರಾಯಿಂಗ್ ಮಾಡ್ತಾರೆ ಸೊ ಅವ್ರಿಗೂ ಕೂಡ ರಿಯಲಿ ಯೂಸ್ ಆಗುತ್ತೆ. ಮತ್ತು ಇದು ಬಂದ್ಬಿಟ್ಟು ಆಂಡ್ರಾಯ್ಡು, iOS ಮತ್ತು ಟ್ಯಾಬ್ಲೆಟ್ಸು, ಲ್ಯಾಪ್ಟಾಪ್ ಎಲ್ಲದಕ್ಕೂ ಕನೆಕ್ಟ್ ಆಗಿದೆ. ಸೊ ಎಲ್ಲದರಲ್ಲೂ ಯೂಸ್ ಮಾಡ್ಬೋದು. ಸೊ ಯಾವುದೇ ಥರ ಇಶ್ಯೂ ಇರೋದಿಲ್ಲ. ಸೊ ಮೊಬೈಲಲ್ಲಿ ನೋಟ್ ಟೇಕಿಂಗ್ ಆಗಿರ್ಬೋದು, ಸೊ ನೋಟ್ಸ್ ತಗೋತೀವಿ ಅನ್ನೋದಾಗ ಸೊ ಅಂಥ ಪರ್ಪಸ್ಗೆಲ್ಲ ರಿಯಲಿ ಯೂಸ್ ಆಗುತ್ತೆ. ಸೊ ಟ್ಯಾಬ್ಲೆಟಲ್ಲಿ ಕೂಡ ಯಾರಿಗೆ ಸ್ಟೈಲಸ್ ಪೆನ್ ಇರೋದಿಲ್ಲ ಸೊ ಅವ್ರು ಕೂಡ ಇದನ್ನ ಪರ್ಚೇಸ್ ಮಾಡಿ ನೋಟ್ ಟೇಕಿಂಗ್ ಆಗಿರ್ಬೋದು, ಸೊ ಡೈಲಿ ರೋಟೀನ್ ಆಗಿರ್ಬೋದು, ಸೊ ಅದನ್ನ ಈಸಿಯಾಗಿ ಯೂಸ್ ಮಾಡ್ಬೋದು. ಇಟ್ ವಾಸ್ ರಿಯಲಿ ಗುಡ್. ಸೊ ಫೈನಲಿ ಈ ಸ್ಟೈಲಸ್ ಪೆನ್ನ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಸೊ ಇದನ್ನ ನಾನು ಒಂದು 5 days ಇಂದ ಯೂಸ್ ಮಾಡ್ತಿದ್ದೀನಿ. ಸೊ ಯಾವುದೇ ಥರ ಇಶ್ಯೂ ಇದರಲ್ಲಿ ಫೇಸ್ ಮಾಡಿಲ್ಲ. ಯಾಕೆ ಫೇಸ್ ಮಾಡಿಲ್ಲ ಅಂದರೆ ಫೇಸ್ ಮಾಡೋಕ್ಕೆ ಯಾವುದೇ ಇಶ್ಯೂನೇ ಇರೋದಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಕಾಸ್ ಇಟ್ಸ್ ನಾಟ್ ರನ್ನಿಂಗ್ ವಿತ್ ಬ್ಯಾಟರಿ. ಸೊ ಯಾವುದೇ ಥರ ಇಶ್ಯೂ ಇದೆ ಅಂತ ಹೇಳೋಕ್ಕೆ ಆ ಕಾರಣ ಕೂಡ ಇರೋದಿಲ್ಲ. ಮತ್ತು ಇದು ಬಂದ್ಬಿಟ್ಟು ನಾನು ಯೂಸ್ ಮಾಡೋದಾಗಿಂದ ನನ್ನ ಟ್ಯಾಬ್ಲೆಟಲ್ಲಿ ಕೂಡ ಯೂಸ್ ಮಾಡ್ತಿದ್ದೀನಿ, ಲ್ಯಾಪ್ಟಾಪಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಮೊಬೈಲಲ್ಲಿ ಕೂಡ ಯೂಸ್ ಮಾಡಿದೆ. ಹೆವಿ ಇಂಪ್ರೆಸಿವ್. ಬಿಕಾಸ್ ಇದನ್ನ ಹೋಲ್ಡ್ ಮಾಡಿದಾಗಲೇ ನಮಗೆ ಪ್ರೀಮಿಯಂ ಫೀಲ್ ಕೊಡುತ್ತೆ, ಅದರಲ್ಲೇ ಇಂಪ್ರೆಸಿವ್ ಅನ್ನಿಸುತ್ತೆ. ಸೊ ಟ್ಯಾಬ್ಲೆಟೆಲ್ಲ ಯೂಸ್ ಮಾಡ್ತೀನಿ, ಒಂದು ಗ್ಲೌಸ್ ಬರುತ್ತೆ. ಸೊ ಆ ಗ್ಲೌಸ್ ಪಾಮ್ ಗ್ಲೌಸ್ ಅಂತ, ಸೊ ಅದನ್ನ ಯೂಸ್ ಮಾಡಿ ನಾವು ನೋಟ್ ಈಸಿಯಾಗಿ ತಗೋಬೋದು. ಸೊ ಬಿಕಾಸ್ ಇದನ್ನ ಅದು ಪಾಮ್ ರಿಜೆಕ್ಷನ್ ಇರೋದಿಲ್ಲ. ಬಿಕಾಸ್ ಇದು ಈ ಪ್ರೈಸಲ್ಲಿ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಇಟ್ ವಾಸ್ ಬಟ್ ಓವರ್ ಆಲ್ ಆಗಿ ಹೇಳ್ಬೇಕಾದ್ರೆ ಇಟ್ ವಾಸ್ ರಿಯಲಿ ಗುಡ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರಾಡಕ್ಟ್ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ.